4 ಜನ ಮಧ್ಯರಾತ್ರಿಯಲ್ಲಿ ಗೊತ್ತಿಲ್ಲದೆ ಇರೋ ಪ್ಲೇಸ್ಗೆ ಹೋಗ್ತಾ ಇರೋದಂದ್ರೆ ಹಿಂಗೆ. ನಿಮ್ಮಿಂದಾನೇ ದೇಶ ಹಾಳಾಗ್ತಿರೋದು. ಹೋಗ್ರೋ ಬರ್ಕಿ ನನ್ನ ಮಕ್ಕಳ್ರ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಟ್ರಾವೆಲರ್ ಕನ್ನಡಿಗ. ಇವತ್ತಿನ ನಮ್ಮ ಟ್ರಾವೆಲ್ ಎಲ್ಲಿ ಅಂತ ನಮಗೆ ಗೊತ್ತು. ಎದುರುಗಡೆ ಕ್ಯಾಮ್ರಾಸ್ ಇದೆ, ಪಕ್ಕ ಫೈನ್ ಅಂತೂ ಬಿದ್ದಿರತ್ತೆ. ರಾತ್ರಿ ಒಂದು ರಾತ್ರಿ ಬ್ಯಾಂಗ್ಳೂರಿಂದ ಗಾಡಿ ಎತ್ಕೊಂಡು ಎಲ್ಲಿ ಹೋಗೋದು ಏನು ಮಾಡೋದು ಅಂತ ಗೊತ್ತು. ಈಗ ನಾವು ಸಾಗರ ಅಂತ ಅಂದ್ಕೊಂಡ್ವಿ. ಸಾಗರ ಬಂದು ಅಲ್ಲೊಬ್ಬನ ಕರ್ಕೊಂಡು ಅಲ್ಲಿಂದ ನಾವು ಜೋಗ್ ಫಾಲ್ಸ್ ಹತ್ತತ್ರ ಅಂತೂ ಬಂದು ರೀಚ್ ಆಗಿದ್ದೀವಿ. ಇಲ್ಲಿಂದ ನೆಕ್ಸ್ಟು ನಮ್ಮ ಪಯಣ ಎಲ್ಲಿಗೆ ಅನ್ನೋದು ಎಲ್ಲಿಗಂತಲೇ ಗೊತ್ತಿಲ್ಲ. ಇಲ್ಲಿಂದ ನೆಕ್ಸ್ಟು ಕೋಸ್ಟಲ್ ಕಡೆ ಹೋಗೋಣ ಅಂತ. ಕೋಸ್ಟಲ್ ಕಡೆ ಹೋಗ್ಬಿಟ್ಟು ನೋಡಬೇಕು. ಇಲ್ಲ ಮಾಡ್ಬೇಕು ಹಿಂಗೆ ಮಾಡ್ಬೇಕು. ಅಲ್ಲ ಅದು ನಾವೀಗ ಹೊನ್ನಾವರಕ್ಕೆ ಅಂತೂ ಬಂದು ಸೇರಿದ್ದೀವಿ. ಹೊನ್ನಾವರ ಏನು ಬಂದರು ಹತ್ರ. ಇಲ್ಲಿ ಒಳ್ಳೊಳ್ಳೆ ಮೀನುಗಳಂತೂ ಸಿಗ್ತಾವಂತ ಗೊತ್ತು. ಒಳ್ಳೊಳ್ಳೆ ಮೀನುಗಳು ತಗೊಂಡು ಇಲ್ಲಿಂದ ಮುಂದೆ ಹೋಗೋಣ ಅಂತೇಳಿ ನಡ್ಕೊಂಡು. ಓ ಮಗ, ಒಳ್ಳೊಳ್ಳೆ ಮೀನಿದೆ ಬಾ. ಸೂಪರ್ ಮೀನಿದೆ. ಅಲ್ಲ ಮಲ್ಗಕ್ ಬಂದಿದ್ಯಾ ನೀನು? ಮಲ್ಗಕ್ ಬಂದಿದ್ಯಾ? ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಮನೇಲಿ ಮಲ್ಕೋ. ಬರುತ್ತಲ್ಲ ಅವಾಗ ನಾನು ಕೊಡ್ತೀನಿ. ರಾತ್ರಿ ಎಲ್ಲರೂ ಮಲ್ಕೊಂತಾರೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ರಾಹುಲ್ ಜಡ್ಕೆ ನನ್ನ ಮಕ್ಕಳು ಸರ್. ರಾಹುಲ್ ಹಿಂಗೆ ಇನ್ನೊಂದ್ಸರಿ ತೋರ್ಸು. ಇನ್ನೊಂದ್ಸರಿ ತೋರ್ಸು. ಇಲ್ಲ ನೋಡ, ಇಲ್ಲೇ ಕ್ಲೀನ್ ಮಾಡ್ಕೊಡ್ತಾ ಇದ್ದಾರೆ. ಹೌದು, ಇಲ್ಲೇ ಮಾಡ್ಕೊಡ್ತಾರೆ. ತಾರ್ಲಿ ಬಂಗಡಿ. ಹಾವು ಗಿವ್ ಮೀನಿದೆ. ಇದೆಂಥದ್ದು? ತಿಮಿಂಗಿಲ್ಲ, ಶಾರ್ಕ ಇದು? ಇದ್ಯಾವ್ದು ಮೀನು? ಶಾಡಿ, ಬೂತಾಯಿ, ಬಂಗಡೆ. ಇದೇನೋ ದೊಡ್ಡ ಬಂಗಡೆ, ಪ್ರಾನ್ಸು. ಬಾರ ಅವ್ರಿಗೆ ಗೊತ್ತಾಗಿಲ್ಲ ಅದು ನೀನು ಕೇಳಿದ್ದು. ಇಲ್ಲಿರೋವೆಲ್ಲ ದೋಣಿ ಮೀನೇ ಕಣೋ. ಇಲ್ಲಿರೋವೆಲ್ಲ ದೋಣಿಯಿಂದನೇ ತಂದಿರೋದು. ಅಲ್ಲ ಅದು ಬೇರೆ ಇವ್ರೆ, ನಿಮಗೆ ಗೊತ್ತಾಗಲ್ಲ. 15 ದಿವಸ ಹಿಂದೆ ಇರುತ್ತೆ ಬೋಟಿಂಗ್ ಮೀನು. ದೋಣಿ ಮೀನು ಅಂದ್ರೆ ಫ್ರೆಶ್ ಇಲ್ಲೇ ಹಿಡ್ಕೊಂಡ್ ಬಂದಿರ್ತಾರೆ. The Bluetooth device is connected successfully. ಬಿತ್ತವನಿಗೆ ಯಾಕಿದು ಈ ಕೋತಿ ಚೇಷ್ಟೆ ಎಲ್ಲ ಯಾಕೆ ಮಾಡೋದು ಅಂತ? ಹಾಂ, ನೆಟ್ಫ್ಲಿಕ್ಸ್ ಸೌಂಡ್ ಬಂದಂಗೆ. ಬಾರ್ ಧೋಕಾ ಖಾ ಚುಕಾ ಹೂಂ, ದೋಬಾರಾ ನಹೀ ಖಾऊंगा. ಇಲ್ಲಿ ನೋಡಿ, ಇಲ್ಲಿದೆ ಬಾ, ಲಾಸ್ಟಲ್ಲಿದೆ ಬಾ. ಎಲ್ಲ ಪ್ರಶ್ನೆ ಅದು. ಹಾಂ ಹೇಳು, ಇಲ್ಲಿ ಡೀಲ್ ಮಾಡು. ಅಣ್ಣ ಬಂಗಡೆ ನೋಡು, ನೀನು ಒಂದೊಂದೇ ತೆಗೆದು ಹಾಕೋ, ಅದು ಆರಿಸ್ಕೊ. ಅವ್ನು ಹಾಕೊಂತಾನೆ, ಕೊಡಿ, ಹಾಕೊಳ್ಳೋ. ಏನಂತೀಯ ಈ ಮೀನು ಬಗ್ಗೆ? ಇಲ್ಲ, ಇದು ಚೆನ್ನಾಗಿದೆ. ಹಾಂ, ದೋಣಿ ಮೀನು. ಇವರೇ ಹಿಡ್ದಿರೋದು. ಬೆಳಗ್ಗೆ ಹೋಗಿದ್ರಂತೆ. ಹಾಂ, ತುಂಬ ಚೆನ್ನಾಗಿದೆ. ನಿಂದೊಂದು ಮೀನಂಗಡಿ ಇಟ್ಟಿದ್ದೆಲ್ಲ, ಎಲ್ಲಿ ಇಟ್ಟಿದ್ದು? ಇಲ್ಲ ಅದು ಎಷ್ಟೊಂದು 12 ಹಾಕು ಮಗ. 12 100 ರೂಪಾಯಿ. 100 ರೂಪಾಯಿಗೆ 12. ಮೀಡಿಯಂ ಸೈಜ್ ಬೇಡ, ಅದು ಬಾಯಿ ಕಳಿಸ್ಬಿಟ್ಟಿದೆ. ಸತ್ತೋಗ್ತಾ ಒದ್ದಾಡ್ಸತ್ತಿದೆ ಅದು. ಓಯ್, ಫೋರ್ಸ್ ಆಗಿ ಸತ್ತಿರೋದು ಬೇಡ. ಹಾಂ, ಮತ್ತೆ ಅಕ್ಷರ ಏನು ಹೇಳ್ತೀರಾ? ಏನು ಮಾಡ್ತಿದ್ದೀರಾ ಇವಾಗ? ಫಿಶ್ ಫ್ರೈಗೆ, ಕಬಾಬ್ ಫ್ರೈಗೆ ಮಸಾಲ ರೆಡಿ ಮಾಡ್ತಾ ಇದ್ದೀವಿ. ಓಕೆ, ಒಳ್ಳೆ ತಾಜಾ ಫಿಶ್ಗಳು ಇಲ್ಲೇ ಇದೆ. ಎಮ್ಮಿ ಡಿಲಿಷಿಯಸ್ ನೋಡಿ. ಇಲ್ಲಿ ನಾವಿವತ್ತು ಹೋಗ್ತಾರೋ ಲೊಕೇಶನಲ್ಲಿ ಫಿಶ್ ಮಾಡಿಕೊಂಡು ತಿನ್ನೋಣ ಅಂದ್ಕೊಂಡು ಇಲ್ಲೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ ಎಲ್ಲದು. ಸೊ ಅಲ್ಲಿ ಹೋಗ್ಬಿಟ್ಟು ಮಾಡಿ ಅಷ್ಟು ಟೈಮ್ ಇರುತ್ತೆಲ್ಲ ಗೊತ್ತಿಲ್ಲ. ಸೊ ಅದಕ್ಕೆ ಇಲ್ಲೇ ಪ್ರಿಪೇರ್ ಮಾಡ್ಕೊಂಡು ಹೋಗೋಣ ಹೇಳಿ ರೆಡಿ ಮಾಡ್ತಾ ಇದ್ವಿ. ನಾವೀಗ ಹೋಗ್ತಾ ಇದ್ದೀವಿ ಫೇಲ್ ವಾಟರ್ ಫಾಲ್ ನೋಡ್ಕೊಂಡು. ಎಲ್ಲ ಬೇಜಾರಾಗಿ ಬೇಸತ್ತು ಹೋಗಿದ್ದಾರೆ. ಶರತ್ ಅವರಂತೂ ಹಿಂಗಾಗಿದ್ದಾರೆ. ಅಮಿತ್ ಅವರು ರುಚಿ ಗೋಲ್ಡ್ ಇಟ್ಕೊಂಡು ಹೊಡಿಬೇಕು. ಜೀವನದಲ್ಲಿ ಇನ್ಸೆಂಟು ಇಲ್ಲ ನೋಡಿ. ಹೊಡ್ತಾ ಹೊಡೆದೀನಿ. ಪೈನಾಪಲ್ ಮಾರೋರೆಲ್ಲ ಬಂದಿರ ಇಲ್ಲಿ. ಇವ್ರಿಗೇನಾಯ್ತು ಸಮಸ್ಯೆ ಕೇಳ್ಬೋದಿತ್ತು. ಕೇಳೋಣ, ಕೇಳಿ ಪಾಪ ನಾವು ಆ ಥರ ಎಲ್ಲ ಮಾಡಬೇಕು. ಏನಾಯ್ತನಾ ಈಗ ಎಲ್ಲ ಕಂಟೆಂಟಿಗೋಸ್ಕರ ಹೆಂಗೆ ಸಾಯ್ತಿದ್ದಾರೆ ನೋಡ್ರಿ ಇವರು. ಬೆಂಗಳೂರು ಬ್ರೋ? ಇಲ್ಲ ಬ್ರೋ, ಸಾಗರ.
ಇಲ್ಲಿ ನೋಡು ತೆಗಿಲ್ ಹೇಳ್ತೀನಿ. ಇವರು ಹೊಸ ಬುಷ್ ಹಾಕಿದ್ದಾರೆ ಇಲ್ಲಿ ಆಯ್ತಾ, ಹೊಸ ಬುಷ್ ಹಾಕಿದ್ದಾರೆ. ಮತ್ತೆ ಇನ್ನೊಂದು ಇನ್ನೇನು ಮಾಡಿದ್ದಾನೆ ಗೊತ್ತಾ, ಇದ್ರ ಮೇಲೆ ಹಾಕಿಟ್ಟಿದ್ದಾನೆ. ಇಲ್ಲಿ ನೋಡಿ, ಇಲ್ಲಿ ಇದ್ರ ಮೇಲೆ ಹಾಕಿಟ್ಟಿದ್ದಾನೆ ಆಯ್ತಾ. ಇದು ಏನಾಗುತ್ತೆ, ಇಲ್ಲಿಗೆ ಲಾಕ್ ಆಗ್ತಿದೆ. ಇಲ್ಲಿಗೆ ಲಾಕ್ ಆದ್ರೆ ಬರಲ್ಲ. ಇದು ತೆಗಿ, ಈ ಬುಷ್ಗಳೆಲ್ಲ ಇಲ್ಲ ಅದಕ್ಕೆ. ಇವ್ರ ಮನೆ ಹತ್ರ ಒಂದು ಪ್ಲೇಸ್ ಇದೆ ಅಂತ ಹೋಣ, ನೀರಿರೋದು ಬರ್ತೀಯಾ? ಹಾಂ ಸೀರಿಯಸ್ಲಿ? ಹಾಂ, ಕುಕಿಂಗ್ ಮಾಡ್ಕೊಂಡೆ ಬೇರ್ ಇಟ್ಕೊಂಡು. ಅದು ಮೇಲ್ಗಡೆ ಅಂದ್ರೆ ಮೆಸಗಿರಾಕಿ ಅಲ್ರಿ, ಯಾವಾಗಲೂ ಇದೇ ಮಾಡ್ತೀರಾ? ಟ್ರೈ ಮಾಡಿ. ಈಗ ರಿವರ್ ಇದೆ ಆ ಥರ ಇದ್ರೆ ಅದು ಪ್ರೆಸ್ ಮಾಡು, ಎಲ್ಲ ಪ್ರೆಸ್ ಮಾಡು. ಅದೇ ಆ ಥರ ಇದ್ರೆ ಸರ್. ಹಾಂ ಪ್ರೆಸ್ ಮಾಡಿ ಹೋಗು. -5,000 ಅವರ್ ಆಯಿತು. ಪ್ರೆಸ್ ಮಾಡೋ, ಹೇಳಿ. ಆಯಿತು, ಎಸ್ ಇಟ್ಸ್ ಡನ್, ಫೈನಲಿ ಯು ಡಿಡ್ ಇಟ್ ಮ್ಯಾನ್. ಅದೇನೋ ಹೇಳಿ, ಅದು ಕುಶನ್ ಇದು ಅಡ್ಡ ಹಾಕಿಟ್ಟಿದ್ದಾನಲ್ಲ, ಅದೇ ಸಮಸ್ಯೆ ಆಗಿದ್ದು. ಮೆಡಲ್ ಹಾಕು. ಓಕೆ, ಕಣಿ ಕಡೆಯಿಂದ ಸನ್ಮಾನ. ಕೋರಿದ ನಿಮಗೆಲ್ಲ ಚಪ್ಪಾಳೆ ಅಂತ ಹಾಡಾಕಿ ನಿಲ್ಸ್ತೀನಿ ಸರ್. ರಾಜ್ಯೋತ್ಸವ ಪ್ರಶಸ್ತಿ ಕೊಡಿಸ್ಬೇಕು ನಿಮಗೆಲ್ಲ. ಯಾರಕ್ಕೆ ಎಲ್ಲ ನೀನ್ ಸಾಧನೆ ಮಾಡಿದ್ದು. ಕಾಡಲ್ ಮಧ್ಯದಲ್ಲಿ ಇದ್ದಿರೋ ಹುಡುಗನಿಗೆ ಹೆಲ್ಪ್ ಮಾಡಿದಿರ ನೀವೆಲ್ಲ. ಅಷ್ಟೇ. ನಮಗೂ ನೆನ್ನೆ ಆಗಿತ್ತಪ್ಪ. ಬೈ ನೆನ್ನೆ ಕಾರ್ ಡ್ರಿಫ್ಟ್ ಹೊಡಿಬೇಕಾದ್ರೆ ಲಾರಿಯಲ್ಲಿ ನಿಲ್ಸ್ಬಿಟ್ಟು ಕೇಳಿದ್ದ ಏನಾದ್ರು ಹೆಲ್ಪ್ ಬೇಕಾ ಅಂತ. ವಾವ್, ಸರಿ. ಮತ್ತೆ ಕರ್ಮ ಅನ್ನೋದು ಇದಕ್ಕೆ. ಅವ್ನು ನೆನ್ನೆ ಕೇಳಿದ, ಯಾರೀ ಪ್ರಶಸ್ತಿ ಪ್ರಿಯರಿಗೆ ಚಪ್ಪಲಿ ಹೊಡೆದಿದ್ದು. ಈ ತರ ಸನ್ಮಾನ ಅವಮಾನ ಎಲ್ಲ ಆಗ್ತಾ ಇರತ್ತೆ. ಅಪ್ಸ್ ಅಂಡ್ ಡೌನ್ಸ್, ನೆಗೆಟಿವ್ ಆರ್ ಪಾಸಿಟಿವ್. ಮಾರ್ಕೆಟ್ ಅಲ್ಲಿ ಇರ್ತೀವಿ ನಾವು, ಮಾರ್ಕೆಟಲ್ಲಿ ಇರ್ತೀರ ಅಷ್ಟೇ. ಪ್ಲಸ್ ಆರ್ ಮೈನಸ್ ಪಬ್ಲಿಸಿಟಿಲಂತೂ ಇದ್ದೇ ಇರ್ತೀವಿ ನಾವು. ರೈಟ್ ಆರ್ ರಾಂಗ್ ಅಲ್ವಾ? ಫೈನಲಿ ಕಣ್ಣು 88 ಮಾಡಿಕೊಂಡು ಒಂದು ಡೆಸ್ಟಿನೇಷನ್ಗಂತೂ ಬಂದು ರೀಚ್ ಆಗಿದ್ದೀವಿ. ನನ್ನ ಕಾರ್ ನಿಲ್ಸಿರೋ ಪ್ಲೇಸ್ನ ನೀವು ನೋಡಿದ್ರೆ ಕಳ್ದೇ ಹೋಗ್ಬಿಡ್ತೀರಾ ಅಂದ್ಕೊಳ್ಳಿ. ಸೊ ಬನ್ನಿ. ಲುಕ್ ಅಟ್ ದಿಸ್ ವ್ಯೂ. ಆ ಕಡೆ ಸಮುದ್ರ, ಈ ಕಡೆ ಗುಡ್ಡ, ಸೆಂಟ್ರಲಲ್ಲಿ ಕಾರ್ ಹಾಕ್ಕೊಂಡು ಏನು ಪ್ಲೇಸಿಗೆ ಎತ್ಕೊಂಡ್ಬಂದಿದ್ದೀವಿ ಹೇಳಿ. ಬರ್ತಾ ಇದು ಸ್ವಲ್ಪ ಟಾಸ್ಕೇ ಇತ್ತು, ಅಂದರೂ ಕ್ರೇಜಿಯಾಗಿ ಬಂದ್ವಿ. ಇವರೇನೋ ಹಣ್ಗಿನ್ ಕೊಡ್ತಾ ಇದ್ದಾರೆ ಇವರಿಗೆ. ಇವರೇನೋ ಹಣ್ಗಿನ್ ಕೊಟ್ಬಿಟ್ಟು ಜಂಡ್ಗಿನ್ ಡಿಸ್ಕೌಂಟ್ ಅಂತ ಪ್ಲ್ಯಾನಲ್ಲಿದ್ದಾರ. ಒಂದು ಅದ್ಭುತವಾದಿದೆಯಲ್ಲ ಸಮುದ್ರ ನೋಡ್ತಾ ನಾವಿಲ್ಲಿ ನೋಡಿ ಏನು ಮಾಡ್ತಿದ್ದೀವಿ. ಹಾಕಿ ಹಾಂ, ಯಾವ್ದು ಬೇರೆ ನಿಂದು ನೋಡ. ಕ್ರೇಜಿ ಆಗಿರೋ ಫಿಶ್ ಫ್ರೈ ಅಂತೂ ರೆಡಿ ಆಗ್ತಿದೆ. ಯಾರು ಟೇಸ್ಟ್ ಮಾಡಿದ್ದಾರೆ ಇಲ್ಲಿ ಬಂದಿದ್ಯಾ? ನೆಕ್ಸ್ಟ್ ಲೆವೆಲ್ ಇದೆ ಬ್ರದರ್. ಮಸಾಲೆ ಹಾಕಿರೋ ನಾನ್ ಮಾತ್ರ ಹೇಳ್ತಾ ಇದ್ದೀನಿ ಅಂತಲ್ಲ, ನಾನು ತಿನ್ಬೇಕು. ಮೊಟ್ಟೆನೋ ಬರ್ತಿದೆ, ಮುಗ್ಗೆ ಮಜಾ. ಒಳ್ಳೆ ಫಿಶ್. ಆಹಾ, ಹೆಂಗಿದೆ, ಸಾಫ್ಟಿ ವಿತ್ ಮೌಂಟ್ ಬಿಯರ್. ಆಹಾ, ಏನ್ ಬೇಕು ಗಾಯ್ಸ್ ನೋಡ್ಬೋದು. ಒಳ್ಳೆ ಬೆಣ್ಣೆ ಕುರ್ಕೋ ಫಿಶ್. ಆಹಾ, ಅದ್ರ ಜೊತೆಗೆ ಬಾಂಗ್ಡೆ ಫ್ರೈ. ಆಹಾ, ಬಿಲ್ ನೋಡಿ, ಬೆಣ್ಣೆ ತರ ಇದೆ. ಬೆಣ್ಣೆನೆ ಸೂಪರ್. ಮುಡ್ತಾ ಇದ್ರೆ ಫಿಶು ಕೈಯಲ್ಲಿ ಸಿಗ್ತಾ ಇದೆ ಎಲ್ಲ. ದಯವಿಟ್ಟು ಬೇಜಾರಾಗ್ಬಿಡ್ರಿ, ತಿನ್ನೋ ಕೈಯಲ್ಲೇ ಮಾಡ್ತೀನಿ. ಕೈ ತೊಳೆಯಕ್ಕೆ ನೀರಿಲ್ಲ. ಈಗ ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಂದ್ಸಲಿ ರೆಡಿ ಆಗ್ತಿದೆ. ಅಲ್ಲಿಟ್ಕೋ. ಇನ್ನೊಮ್ಮೆ ರೆಡಿ ಆಗ್ತಿದಾವೆ. ಬಿಡ್ತಾ ಇದ್ರೆ ಇದೆಯಲ್ಲ, ನೋಡ್ತಾ ಇರ್ಬೇಕು, ತಿಂತಾ ಇರ್ಬೇಕು. ಆಹಾ ಬ್ರೋ, ನೀವು ಅದನ್ನ ತಿನ್ನಿ ಬ್ರೋ. ನೀವು ಹೋಗೋ ಮರ, ನೀನು ಗ್ಯಾಪ್ ಕೊಡೋನಿಗೆ. ಆಹಾ, ಮಹಾನುಭಾವ. ಹೇ ನೋಡು, ಅವ್ರು ಮುಗಿಯಲ್ಲ ಕಣ. ಎಣ್ಣೆ ರೌಂಡ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಿಂಗೆ ಮಾನ ಮರ್ಯಾದೆ ಏನು ಇಲ್ಲ ಅಲ್ಲ? ಹೇಳತ್ತೆ ಬಿಸಾಡಿದ್ ನಿಂಗೆ. ಬಿಸಾಕ್ಬಿಡ್ತೀವಿ ನೋಡಿ, ಅಲ್ಲಿಂದ ತಂದು ಇಲ್ಲಿ ಬಿಸಾಕಿದೆ ನನಗೆ. ಇವಾಗ ಎಚ್ಚರ ಆಯ್ತು, ನಿಂಗೆ ಆಫ್ ಮಾಡ್ಕೊಂಡ ಚೂರು.
ಚೂರು ಆಫ್ ಮಾಡ್ಕೊಂಡಿದ್ದು ಈ ಚೂರು ಆನ್ ಮಾಡ್ಕೊಂಡದೆ ಇಲ್ಲಿ ಬಂದೆ ಈಗ. ಈಗ ಅಲ್ಲಿ ಎಳ್ದು ತೋಡು ಬಿಸಾಡ್ತಾನೆ ಮತ್ತೀಗ ಮೀನ್ ಹೆಂಗಿದೆ ಸ್ಪೈಸಿ ಅಂದ್ರೆ ಪ್ರತಿಯೊಬ್ರು ಬಾಯಲ್ಲೂ ಮೂಗಲ್ಲೂ ಇಳಿತಿದೆ. ನಾನು ಅಂಗಡಿ ಇಡ್ಬೋದಲ್ಲ? ಹಾಕ್ರಿ ಇನ್ನ ಸ್ಪೈಸಿನಾ ಹಾಕಿ ಮಿಕ್ಸಿ ಬನಾನ. ಕರೆಕ್ಟಾಗಿ ಹೇಳು. ಬಾ ನಾನ್ ವೆಜ್ ಅಂಗಡಿ ಮಾಡೋಣ ಬೆಂಗಳೂರಿಂದ. ರೆಸಿಪಿ ಹೇಳ್ಕೊಟ್ರೆ ಇನ್ನೂ ಮಸ್ತಾಗಿ ಮಾಡ್ಬೋದಲ್ಲ. ಯಾರಿಗೂ ಹೇಳಲ್ಲ. ಅಲ್ಲ ನಿನಗ ಬೇರೆಯವ್ರ ಹತ್ರ ಇನ್ನೊಂದು ಮತ್ತೇನಾದ್ರು ಇದ್ರೆ ಏನು ಇನ್ನೆಂತ ತಿಂತೀಯ ನೀನ್ ಲೌಡ? ಓಯ್ ಇನ್ನಾಕ್ ನಾವು ಕಲಿಯಕ್ ಹೋಗ್ಬೇಕು? ನೀವ್ ಹೇಳ್ತೀರಾ ಮೊನ್ನೆ ಮಾಡಿದ್ದವನು ಯಾರು? ಲೆಮನ್ ಅಲ್ಲ, ಚಿಕನ್ ಅದೇ ಹೈದರಾಬಾದಿ lemon ಮಾಡಿದ್ದ. chicken ಇದೆ, ಬಾರ್ಬಿಕ್ಯೂ ಇದ್ದಿದೆ. ಬಾರ್ಬಿಕ್ಯೂ ಅಲ್ಲ ಅದು ಬಾರ್ಬಿಕ್ಯೂ ಬಾಬಿ ಅಲ್ಲ ಬಾರ್ಬಿಕ್ಯೂ. ನಂಗೊಂದು ಇದು ಮಾಡ್ಬೇಕು ಮಗ ನಿನಗೆ. ಒಂದೇ ಒಂದು ಜ್ಯೂಸ್ ಒಂದು ಕೊಡ್ಸ್ಬಿಟ್ರೆ ನನಗೆ. ಜ್ಯೂಸ್ ಅಲ್ಲಿ ಕೆಳಗಡೆ ಅದನ್ನು ಕೊಡ್ತೀವಿ. ಏನ್ ಗೊತ್ತಾ, ಟ್ರಿಪ್ ಅನ್ನೋದು ಬಂದ್ಬಿಟ್ಟು ಸಡನ್ ಆಗಿ ಪ್ಲಾನ್ ಆಗಬೇಕು. ಸಡನ್ ಆಗಿ ಒಂದು ಡೆಸ್ಟಿನೇಷನ್, ಒಂದು ವೇನ ಚೂಸ್ ಮಾಡಬೇಕು, ಹೋಗ್ತಾ ಇರಬೇಕು. ಆ್ಯಂಡ್ ಆ ಟ್ರಾವೆಲ್ ನಿಮಗೆ ಕೊಡೋ ಮೆಮೊರೀಸ್ ಇದೆಯಲ್ಲ, ನಿಮ್ಮ ಲೈಫಲ್ಲಿ ಯಾವುದೇ ಥರ ಟ್ರಾವೆಲ್ ಪ್ಲ್ಯಾನ್ ಮಾಡಿ ಹೀಗೆ ಇರಬೇಕು ಹೀಗೆ ಆಗಬೇಕು ಅಂತ ಇದ್ದರೆ ಆಗಲ್ಲ. ಸೊ ನನ್ನ ಲೆಕ್ಕದಲ್ಲಿ ಒಬ್ಬ ಮನುಷ್ಯ ಟ್ರಾವೆಲರ್ ಆಗಿರಬೇಕು ಅಂದರೆ ಈಸ್ ರೆಡಿ ಟು ಫೇಸ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಅಂತ ಹೇಳ್ತೀನಿ. ಏನಕ್ಕಂದರೆ ಅವನು ಈಚ್ ಆ್ಯಂಡ್ ಎವ್ರಿ ಸಿಚುವೇಶನ್, ಕಷ್ಟ ಆಗಿರ್ಬೋದು, ಸುಖ ಆಗಿರ್ಬೋದು, ಸ್ಟ್ರಗಲ್ ಆಗಿರ್ಬೋದು, ಎಂಥ ಚಾಲೆಂಜಿಂಗ್ ಡಿಫಿಕಲ್ಟ್ಸ್ ಮೂಮೆಂಟ್ಸ್ಗಳಾಗಿರ್ಬೋದು, ಕ್ಯಾರಿ ಮಾಡಲಿಕ್ಕೆ ರೆಡಿ ಆಗಿರಬೇಕು. ಈಸ್ ಎ ಪರ್ಫೆಕ್ಟ್ ನಂಬರ್ 1 ಟ್ರಾವೆಲರ್ ಅನ್ನಿಸ್ಕೊಳ್ತಾನೆ ಅಂತ ನನ್ನ ಅಭಿಪ್ರಾಯ. ನಿಮ್ದೇನಾದ್ರು ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಸೊ ಹಾಗೆ ನಿನ್ನೆ ನೈಟ್ ಸ್ಟಾರ್ಟ್ ಮಾಡಿರೋ ಈ ರೈಡ್ ಕ್ರೇಜಿಯಾಗಿ ಬಂದ್ಬಿಟ್ಟು ನಾವು ಗೋಕರ್ಣದಲ್ಲಿ ಬಂದು ಎಂಡ್ ಮಾಡ್ತಾ ಇದ್ದೀವಿ. ನಮಗೆ ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಗೋಕರ್ಣದಲ್ಲಿ ಈ ಪ್ಲೇಸಿಗೆ ಬರೋ ಯಾವುದೇ ಥರ ಹೋಪ್ಸ್ ಆಗಲಿ, ಯಾವುದೇ ಥರ ಐಡಿಯಾಸ್ ಆಗಲಿ, ಯಾವುದೇ ಥರ ಪ್ಲ್ಯಾನಿಂಗ್ ಆಗಿರಲಿಲ್ಲ. ಒನ್ ಶಾರ್ಟ್ ಮೂಮೆಂಟ್ ರೈಟ್ ಅಷ್ಟೇ, ಹಿಂಗಿದೆ, ನೆಕ್ಸ್ಟ್ ಅಲ್ಲಿ ಏನೋ ಇದೆ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ಅದೇ. ಸೊ ಒಂಥರ ಬಂದ್ಬಿಟ್ಟು ರ್ಯಾಂಡಮ್ ಆಗಿ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದು. ಇಟ್ಸ್ ಎ ಕ್ರೇಜಿಯಸ್ಟ್ ಟ್ರಾವೆಲ್ ಆ್ಯಂಡ್ ಜರ್ನಿ ಆ್ಯಂಡ್ ರೈಡ್ ಅಂತ ಹೇಳ್ಬೋದು. ಸೊ ಎಲ್ಲಿಗೆ ಈ ವಿಡಿಯೋನ ಇಲ್ಲೇ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯುವರ್ ಸಪೋರ್ಟ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಾನು ನಿಮ್ಮ ಟ್ರಾವೆಲರ್ ಕನ್ನಡಿಗ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಸಿಗೋಣ ನೆಕ್ಸ್ಟ್ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ. ಸಿ ಯು ಆಲ್. ಜೈ ಹಿಂದ್.